ಹಾಯ್, ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊತಾ ಇದ್ವಿ. ನಾನು ಹಿಂದಿನ ತರಗತಿಯಲ್ಲಿ ಕೆಲವೊಂದಿಷ್ಟು ಸಮಾನಾರ್ಥಕ ಪದಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾವು ಸಮಾನಾರ್ಥಕ ಪದಗಳ ಬಗ್ಗೆ ಅಭ್ಯಾಸ ಮಾಡೋಣ. ನಾನು ಹೋದ ಸರ್ತಿ ಸಮಾನಾರ್ಥಕ ಪದ ಎಂದರೇನಂತ ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಒಂದು ಶಬ್ದಕ್ಕೆ ಸಮಾನ ಅರ್ಥವನ್ನು ಕೊಡುವ ಮತ್ತೊಂದು ಪದವೇ ಅಥವಾ ಮತ್ತೊಂದು ಶಬ್ದವೇ ಸಮಾನಾರ್ಥಕ ಪದಗಳು. ಹಾಗಾದರೆ ಇಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಸಮಾನಾರ್ಥಕ ಪದಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ತರಗತಿಯನ್ನು ಶುರು ಮಾಡೋಣ. ಸಮಾನಾರ್ಥಕ ಪದಗಳು. ಮೊದಲನೇದಾಗಿ ಕತ್ತಿ. ಕತ್ತಿ ಅಂದರೆ ಖಡ್ಗ ಹಾಗೂ ಹಸಿ. ಗಿರಿ ಬೆಟ್ಟ, ಆದ್ರಿ ಹಾಗೂ ಪರ್ವತ. ತಾಯಿ ಮಾತೆ, ಮಾತೃ ಹಾಗೂ ಅಮ್ಮ. ಅರಿ ವೈರಿ ಹಾಗೂ ಶತ್ರು. ಭುವಿ ಧರಿತ್ರಿ, ಇಳೆ ಹಾಗೂ ಧರಣಿ. ಕಾಯಕ ಕೆಲಸ ಹಾಗೂ ಕಾರ್ಯ. ಲೋಕ ಜಗತ್ತು, ಪ್ರಪಂಚ. ಆನೆ ಕರಿ ಹಾಗೂ ಗಜ. ಕಿಚ್ಚು ಬೆಂಕಿ, ಅನಲು. ಪಡೆ ಸೈನ್ಯ ಹಾಗೂ ದಂಡು. ನೆರೆ ಅಕ್ಕ ಪಕ್ಕ. ನೋಡಿದ್ರಲ್ಲ, ಮತ್ತೀಗ ಮತ್ತೊಂದಿಷ್ಟು ಸಮಾನಾರ್ಥಕ ಪದಗಳನ್ನು ನೋಡೋಣ. ರಕ್ತ ನೆತ್ತರು ಹಾಗೂ ರುಧಿರ. ಮಂದಿರ ದೇವಾಲಯ, ದೇಗುಲ ಹಾಗೂ ಗುಡಿ. ಮೂಢ ನಾರದ, ಮೇಘ. ಮಳೆ ವರ್ಷ. ಮನಸಿಜ ಮನ್ಮಥ, ಕಾಮ, ಅನಂಗ ಹಾಗೂ ಮದನ. ಭೃಂಗ ದುಂಬಿ, ಅಳಿ, ಮಧುಕರ. ಬಲ ಪಡೆ, ದಳ, ಶಕ್ತಿ. ತಲೆ ಶಿರ, ರುಂಡ, ಶಿರಸ್ಸು. ಕುಟಿಲ ಮೋಸ, ವಂಚನೆ ಹಾಗೂ ತಂತ್ರ. ನಭ ಆಕಾಶ, ಭಾನು, ಆಗಸ. ಬಾಲೆ ಹುಡುಗಿ ಹಾಗೂ ಕನ್ಯೆ. ಹಾಗಾದರೆ ಇನ್ನಷ್ಟು ಸಮಾನಾರ್ಥಕ ಪದಗಳನ್ನು ನೋಡೋಣ. ಭೀತಿ ಭಯ, ಆತಂಕ. ರಾಜ ಅರಸು, ದೊರೆ. ಕೀರ್ತಿ ಯಶಸ್ಸು ಹಾಗೂ ಖ್ಯಾತಿ. ಕಣ್ಣು ನೇತ್ರ, ನಯನ. ಈಶ ಒಡೆಯ, ಗಂಡ
ಸರ್ಪ ಹಾಗೂ ಉರುಗ. ಬಗೆ ಮನಸ್ಸು ಹಾಗೂ ಚಿತ್ತ. ಖುಷಿ, ಸಂತೋಷ, ಆನಂದ, ಸಂತಸ. ವಾರಿ, ನೀರು, ಜಲ, ಶರ, ಉದಕ. ರಣ, ಯುದ್ಧ, ಕಾಳಗ ಹಾಗೂ ಸಂಗ್ರಾಮ. ಮೊರೆ, ಮುಖ, ಆನನ, ಮೊಗ. ಶಿಶು, ಕಂದ, ಕೂಸು, ಮಗು ಹಾಗೂ ಹಸುಳೆ. ಸಿಂಹ, ಮೃಗರಾಜ ಹಾಗೂ ಕೇಸರಿ. ಬಾಳು, ಬದುಕು ಹಾಗೂ ಜೀವನ. ಕೊಠಡಿ, ಕೋಣೆ. ದಾಹ, ಬಾಯಾರಿಕೆ, ನೀರಡಿಕೆ. ತಾವರೆ, ಕಮಲ, ಅಂಬುಜ ಹಾಗೂ ಪದ್ಮ. ಮಡದಿ, ಹೆಂಡತಿ ಹಾಗೂ ಪತ್ನಿ. ಮಾರ್ತಾಂಡ, ಸೂರ್ಯ, ರವಿ, ಭಾಸ್ಕರ. ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ಇವಿಷ್ಟು ಸಮಾನಾರ್ಥಕ ಪದಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ನಾವು ಸಮಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೂ ಕೆಲವೊಂದಿಷ್ಟು ಸಮಾನಾರ್ಥಕ ಪದಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ವ್ಯಾಕರಣ ವಿಷಯದ ಬಗ್ಗೆ ಡೌಟ್ಸ್ ಇದೆಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೂ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು ಹಾಗೂ ಶುಭ ದಿನ.